ಸಿಂಹರಾಶಿನೇ 2026ರಲ್ಲಿ ತುಂಬ ಪಾಸಿಟಿವ್ ನ್ಯೂಮರಾಲಜಿಗಳನ್ನ ಹೇಳ್ತಾ ಹೋದಾಗ ತುಂಬ ಪಾಸಿಟಿವ್ ನ್ಯೂಮರಾಲಜಿನ ನೀವು ಫಾಲೋ ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ, ತುಂಬ ಎನರ್ಜಿ ಕೊಡುತ್ತೆ. ಸೂರ್ಯನ ನಂಬರ್ಸ್ಗಳು ಅಂತ ಬಂದಾಗ ಸೂರ್ಯ ಮತ್ತು 1, 10, 19, 28 ಸೂರ್ಯನ ನಂಬರ್ಸ್ ಆಗುತ್ತೆ. ಇದರಲ್ಲಿ ಸೂರ್ಯ ಅಂದರೆ 1ನೇ ನಂಬರು ನಿಮ್ಗೆ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. 10ನೇ ನಂಬರ್ ತುಂಬ ಪಾಸಿಟಿವ್ ಕೊಡುತ್ತೆ ಸಿಂಹರಾಶಿಯವರಿಗೆ. 19ನೇ ತಾರೀಕುವರೆಗೆ ತುಂಬ ಅಂದರೆ ಏನು ಮಾಡಿದ್ರು ಸಖತ್ ರಾಜಯೋಗನ ಕೊಡುತ್ತೆ. 19, 28ನೇ ತಾರೀಕಲ್ಲಿ ಕೆಲಸ ಮಾಡಿದ್ರೆ ಮರಣ, ದುಃಖ, ಡೈವರ್ಸು, ಜಗಳ, ಲವ್ ಮ್ಯಾರೇಜ್ ಇವೆಲ್ಲವೂ ಕೂಡ 28ನೇ ತಾರೀಕಲ್ಲಿ ಒಂದಲ್ಲ ಒಂದು ಜಗಳಗಳು, ಕಿರಿಕಗಳು, ಸಮಸ್ಯೆಗಳು ಬರುತ್ತೆ. ಆ ಡೇಟ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಆಘಾತವನ್ನು ಕಾಣ್ತೀರ. ದಯವಿಟ್ಟು ಮಾಡಬೇಡಿ. ಆ ಡೇಟಲ್ಲಿ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಡಿ. ಅದೇ ರೀತಿಯಲ್ಲಿ 2, 11, 20, 29 ತುಂಬ ಅಪಾಯದ ನಂಬರು. ಅದನ್ನು ಅವತ್ತಿನ ದಿವಸ ರಾತ್ರಿ ಹೊತ್ತು ಎಲ್ಲೂ ಸಂಚಾರ ಮಾಡಬೇಡಿ. ತುಂಬ ನನ್ನ ಮಗಳು ಕಳೆದೋದ್ಲು, ನನ್ನ ಮಗ ನೀರಲ್ಲಿ ಬಿದ್ದೋದ, ಗಾಡಿ ಆಕ್ಸಿಡೆಂಟ್ ಆಯಿತು, ಮನೇಲಿ ಕಳ್ತನ ಆಯಿತು, ಗೋಲ್ಡ್ ಕಳ್ತನ ಆಯಿತು, ಇದೆಲ್ಲ ಈ ಡೇಟ್ ದಿವಸನೇ ಆಗಿರ್ತದೆ. ಈ ಡೇಟಲ್ಲೇ ಪ್ರಾಬ್ಲಮ್ ಆಗುತ್ತೆ. ಈ ಡೇಟ್ ದಿವಸನೇ ನೆಗೆಟಿವ್ ಆಗುತ್ತೆ. ದಯವಿಟ್ಟು ಎಷ್ಟಾಗುತ್ತೆ ಅಷ್ಟನ್ನು ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅದ್ಭುತವಾದ ಒಂದು ದಿನವನ್ನು ಆವತ್ತಿನ ದಿನ ಸಂತೋಷ ಕಳಿಬೇಡಿ. ಸಿಂಹ ರಾಶಿಯರು ಆ ಡೇಟನ್ನು ಅವಾಯ್ಡ್ ಮಾಡಿ. ಅದೇ ಸಿಂಹ ರಾಶಿಯವರಿಗೆ ಮಕ್ಕಳಿಲ್ಲ ಮರಿಲ್ಲ ಅಂತ 3ನೇ ತಾರೀಕು, 12ನೇ ತಾರೀಕು, 21, 30ನೇ ತಾರೀಕು ಇಂಥ ದಿವಸ ನೀವು ಹನಿಮೂನ್ ಮಾಡ್ಕೊಂಡು ಯಾವುದೋ ದೇವ್ರಿಗೆ ಕೈ ಮುಗಿದ್ರೆ ಗಂಡು ಮಕ್ಕಳು ಭಾಗ್ಯ ಸಿಗುತ್ತೆ. ಗಂಡ ಹೆಂಡತಿ ಸೇರಿದರೆ ಅತಿ ಹೆಚ್ಚು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದೇ ದಿವಸ ಅದು 8 ಅನ್ನೋದು ರಾತ್ರಿ ಹೊತ್ತು ಸ್ವಲ್ಪ ಅವಾಯ್ಡ್ ಮಾಡಿ. ಈ 3ನೇ ತಾರೀಕು ಅವಾಯ್ಡ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸಿಂಹ ರಾಶಿಯವರಿಗೆ 4 ರಾಹು 4, 13, 22, 31 ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಲಕ್ಕಿಯಾಗಿರ್ತೀರ. ಅದೇ ಥರ 5, 14, 23 ತುಂಬ ರಾಜಯೋಗನ ಕೊಡುತ್ತೆ. ಅದ್ಭುತವಾದ ದಿನ. ನಿಮ್ಮ ಲಕ್ಕಿ ನಂಬರ್ 5, 14, 23. 23 ಅವಾಯ್ಡ್ ಮಾಡಿ. 5, 14 ತುಂಬ ಲಕ್ಕಿ ಡೇಟ್. 23 ಅವಾಯ್ಡ್ ಮಾಡಿ. ನಿಮ್ಗೆ 6, 15, 24 ಕೆಲಸ ಕಳ್ಕೊತೀರ, ಇಲ್ಲ ಫ್ರೆಂಡ್ಶಿಪ್ಪಿಂದ ಅವಮರ್ಯಾದೆನ ಮಾಡ್ಕೊತೀರ. ಇಲ್ಲ 6, 15, 24 ಕೆಲಸ ಕಳ್ಕೊತೀರ, ಇಲ್ಲ ಅವಮರ್ಯಾದೆನ ಅನುಭವಿಸ್ತೀರ. 7, 16, 25 ತುಂಬ ಲಕ್ಕಿ ಸಿಂಹರಾಶಿಯವರಿಗೆ. ಬ್ಯೂಟಿಫುಲ್ ನಂಬರ್ಸ್ ಅಂದರೆ 7, 16, 25 ನಿಮ್ಮ ಜೀವನದಲ್ಲಿ ಭಾಳ ಬದಲಾವಣೆ ಮಾಡುತ್ತೆ. ಅದೇ ಥರ ಸಿಂಹರಾಶಿಯವರಿಗೆ 8, 17, 26 ತುಂಬ ಅವಮರ್ಯಾದೆ, ದುಃಖ, ಗಲಾಟೆ ಇವೆಲ್ಲವೂ ಮಾಡುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಆ ಥರ 9, 18, 27 ಕೇಳಿದ್ದೆಲ್ಲ ಕೊಡುತ್ತೆ. ಅದ್ಭುತವಾದ ಸಕ್ಸಸ್ನ ಕೊಡುತ್ತೆ. ನೀವು ಹಾಕ್ಬೇಕಾದ್ರೆ ಸ್ಟೋನು ಪಚ್ಚೆ, ಹವಳ ತುಂಬ ಬ್ಯೂಟಿಫುಲ್ ಸ್ಟೋನ್. ಇದನ್ನು ಯೂಸ್ ಮಾಡಿ. ಕಲರ್ಸ್ ಬಂದು ಗ್ರೀನ್, ರೆಡ್ಡು ಮತ್ತು ಬಿಳಿ ಎಕ್ಕದ ಗಿಡನ ಪೂಜೆ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ತೀರ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ದೇವ್ರು ನಿಮ್ಗೆ ತುಂಬ ಚೆನ್ನಾಗಿಟ್ಟಿರಲಿ. ಸಿಂಹರಾಶಿಯವರಿಗೆ ಅತಿ ಹೆಚ್ಚು ಸೂರ್ಯಗ್ರಹಣ ಪ್ರಾರ್ಥನೆ ಮಾಡಿ, ಸೂರ್ಯಗೆ ನಮಸ್ಕಾರ ಮಾಡಿ. ಒಳ್ಳೆಯದಾಗಲಿ.